ಕೋಲಾರ ಜಿಲ್ಲೆ ಕೆಜಿಎಫ್ನ ಚಂಬರಸನಹಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿ ಮದುವೆಯಾದ ದಿನನೇ ಗಂಡ ಹೆಂಡತಿ ಇಬ್ಬರು ಕೂಡ ರೂಮಲ್ಲಿ ಬಡಿದಾಡ್ಕೊಂಡಿದ್ರು, ಮಚ್ಚಲ್ಲಿ ಹೊಡೆದಾಡ್ಕೊಂಡಿದ್ರು. ಆ ಹೊಡೆದಾಟದಲ್ಲೇ ವಧು ಸಾವನ್ನಪ್ಪಿದ್ಲು. ನಿನ್ನೆ ವರನಿಗೂ ತುಂಬ ಗಂಭೀರ ಗಾಯ ಆಗಿತ್ತು, ಹಾಸ್ಪಿಟಲ್ಗೆ ಸೇರಿಸಿದ್ರು. ಇವತ್ತು ವರ ನವೀನ್ ಕುಮಾರ್ ಕೂಡ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ನವೀನ್ನ, ಅಲ್ಲಿ ಮೃತಪಟ್ಟಿದ್ದಾನೆ. ಚಂಬರಸನಹಳ್ಳಿಯ ನವೀನ್ ನಿವಾಸದಲ್ಲಿ ಈಗ ಒಂಥರ ನೀರವ ಮೌನ. ಮದುವೆ ಬಳಿಕ ಬಡಿದಾಡ್ಕೊಂಡಿದ್ರು ನವೀನ್ ಮತ್ತು ವಧು ಲಿಖಿತಾಶ್ರೀ. ಇಬ್ಬರು ಲವ್ ಮ್ಯಾರೇಜ್ ಅಂತೆ. ಆಕೆಯನ್ನೇ ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿದು ಮದುವೆ ಆಗಿದ್ದಾನೆ. ಇವರಿಬ್ಬರ ಸಾವಿನ ಬಗ್ಗೆ ಸಹೋದರಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾರೋ ಮೂರನೇ ವ್ಯಕ್ತಿ ಘಟನೆ ಹಿಂದೆ ಇದ್ದಾರೆ. ನಾವು ಮದುವೆಗೆ ಹೋಗಿದ್ವಿ, ಇಬ್ರು ಖುಷಿಯಾಗಿದ್ರು, ಚೆನ್ನಾಗಿದ್ರು, ಆದರೆ ಇಬ್ರು ಹೊಡೆದಾಡ್ಕೊಂಡಿದ್ದಾರೆ ಅನ್ನೋದು ಸುಳ್ಳು ಅಂತ ಆಕೆ ಹೇಳ್ತಿರೋದು. ಯಾರೋ ಇಬ್ಬರನ್ನು ಹೊಡೆದಿದ್ದಾರೆ, ನಮಗೆ ಇದ್ರ ಬಗ್ಗೆ ಅನುಮಾನ ಇದೆ. ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಲಿಖಿತಾಶ್ರೀ ತಂಗಿ ಅರ್ಚನಾ. ಹೌದು, ಈ ಅನುಮಾನ ಬರುತ್ತೆ ಎಂಥವ್ರಿಗೂ. ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಬೆಳಗ್ಗೆ ಮದುವೆ ಆಗಿದ್ದಾರೆ, ಮಧ್ಯಾಹ್ನ ರೂಮಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅಂದರೆ ಏನರ್ಥ? ಏನು ಅಂಥ ಬಲವಾದ ಕಾರಣ ಏನು? ಇಬ್ಬರು ಮಚ್ಚಲ್ಲಿ ಹೊಡೆದಾಡ್ಕೊಳ್ಳೋ ಅಂಥದ್ದು. ಆ ಥರದ್ದು ಒಂದು ಅನುಮಾನ ಬರುತ್ತೆ. ಪೊಲೀಸರು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಯಾರೋ ಮೂರನೇ ವ್ಯಕ್ತಿ ಇದ್ದಾರಲ್ಲಿ, ಅವರು ಇಬ್ಬರನ್ನೂ ಅಟ್ಯಾಕ್ ಮಾಡಿದಾರಾ? ಆ ಥರದ್ದೊಂದು ಅನುಮಾನ ಬರ್ತಾ ಇದೆ. ಏನೋ ಸಮಥಿಂಗ್ ಫಿಶಿ ಅಂತ ಅನ್ನಿಸ್ತಾ ಇದೆ. ಸಾಯಂಕಾಲ ಹಂಗೆ ಇದ್ರು ಅಂದರೆ ನವೀನು ನನಗೆ 5 ಗಂಟೆಗೆ ಹುಡುಗಿ ಬಂದಿಲ್ಲ ಅಂದರೆ ನಾನು ಹೋಗ್ತೀನಿ ಅಂತ ಇದು ಮಾಡಿದ್ರು. ಅದಕ್ಕೆ ಇವ್ರು ಕಳ್ಕೊಂಡು ಹೋಗಿ ಮದುವೆ ಮಾಡ್ಕೊಟ್ಬಿಟ್ಟು. ಗಲಾಟೆ ಏನೂ ಇಲ್ಲ ಅಂತ ಚೆನ್ನಾಗಿದ್ರಂತೆ ಅವರು. ಇದು ಅವರಿಬ್ರು ಹೋಗಿ ಲಾಕ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಅದು ನಿಜ ಯಾರು ಹೇಳ್ತಾ ಇಲ್ಲ, ನಮಗೂ ಗೊತ್ತಿಲ್ಲ. ನಾವು ಮದುವೆ ಮಾಡಿಬಿಟ್ಟು ಬಂದಿದ್ಬಿಟ್ವಿ ಅಷ್ಟೇ. ಸಾಯಂಕಾಲ ಹೋಗಿ ಇರುವ ಅವರು ಹೇಳ್ಬೇಕು. ಹುಡುಗ ಅವರು ಯಾರು ಇರ್ತಾರೆ, ಅವರಿಬ್ಬರೇ ಹೊಡ್ಕೊಳಕ್ಕೆ ಚಾನ್ಸ್ ಇಲ್ಲ. ಯಾರು ಇದ್ದಾರೆ, ಯಾರು ಗೊತ್ತಿಲ್ಲ. ಅವರಿಬ್ರು ಚೆನ್ನಾಗಿದ್ರು, ಡೀಪ್ ಲವ್ ಅಲ್ಲಿ ಇದ್ರು. ಅವರು ಲೈಫ್ ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡ್ಕೊಂಡಿರೋದು. ಆದ್ರೆ ಅವರೇ ಹಂಗ ಮಾಡ್ಕೊಂಡ್ರೆ ಚಾನ್ಸ್ ಇಲ್ಲ. ಯಾರು ಹಿಂದ್ಗಡೆ ಯಾರೋ ಮಾಡಿರೋದೇ ಇದು. ಇಬ್ಬರನ್ನು ಒಂದೇ ಸಲ ಹೊಡೆದು ಸಾವಕ್ಕೆ ಯಾರೋ ಒಬ್ಬರಿಗೊಬ್ಬರನ್ನ ಅವರು ಹೊಡ್ಕೊಂಡಕ್ಕೆ ಆಗ್ತದೆ ಇಲ್ಲ. ಬೇರೆ ಯಾರೋ ಮಾಡಿದ್ದೆ ಸರ್. ನಿಮ್ಗೆ ಯಾಕೆ ಹಂಗನ್ಸುತ್ತೆ? ಯಾಕೆ ಹಾಗನ್ಸುತ್ತೆ ನಿಮಗೆ? ಬೇರೆಯವ್ರಿಗೆ ಬೇರೆ ಊರು ನಾವು ನನ್ನ ಬೆಳಗ್ಗೆನೆ ಹೋಗಿದ್ದ ಅವ್ರಿಗೆ ಯಾರೇನೋ ಅವ್ರ ಮೇಲೆ ಡೌಟ್ ಸರ್. ಆ ಊರಲ್ಲಿ, ಆ ರಿಲೇಷನ್ ಅಲ್ಲಿ ಇದೆಲ್ಲ ಹೇಳ್ಬೇಡ. ಹಂಗೆ ಅವ್ರು ಅಷ್ಟೇ ಸರ್ ನಮ್ಗೆ ಗೊತ್ತು. ಬೇರೆ ಹಿಂದ್ಗಡೆ ಯಾರೋ ಮಾಡಿರೋದೇ ಇದು. ಸೊ ಇದು ಅನುಮಾನ. ಇವ್ರು ಕಂಪ್ಲೇಂಟ್ ಕೊಡಬೇಕು, ಆ್ಯಕ್ಚುಲಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ನಮಗೆ ಈ ಥರ ಅನುಮಾನ ಇದೆ ಅಂತ. ಆವಾಗ ಪೊಲೀಸರು FIR ಮಾಡಿಕೊಂಡು ತನಿಖೆ ಮಾಡ್ತಾರೆ. ಇವರು ಇಲ್ಲಿ ಮಾತ್ರ ಅನುಮಾನ ವ್ಯಕ್ತಪಡಿಸೋದಲ್ಲ, ಇರ್ಬೋದು ಆ ಥರ ಆಗಿರೋ ಸಾಧ್ಯತೆಯೂ ಇದೆ. ಹಾಗಾಗಿ ಇವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೆಕ್ಸ್ಟ್ ಪೊಲೀಸರು ಅದನ್ನು ತನಿಖೆಗೆ ಒಳಪಡಿಸ್ತಾರೆ.